ಸ್ನೇಹಿತರೆ ನಮಸ್ಕಾರ. ನಮ್ಮ ಸಕ್ಸಸ್ ಹೇಗಿರಬೇಕು ಅಂತ ಹೇಳಿದ್ರೆ ವಿರೋಧಿಗಳು ಕೂಡ ಒಂದು ರೀತಿ ಹೊಟ್ಟೆ ಕಿಚ್ಚು ಪಡಬೇಕು, ಇನ್ನಷ್ಟು ಮತ್ತಷ್ಟು ಹೊಟ್ಟೆ ಕಿಚ್ಚು ಪಡಬೇಕು. ಆ ರೀತಿ ನಮ್ಮ ಸಕ್ಸಸ್ಗಳಿರಬೇಕು. ನಾವು ಮಾಡುವಂತಹ ಕೆಲಸಗಳು ಅಥವಾ ನಮ್ಮ ಲೈಫ್ನ ಗ್ರಾಫ್ ಆ ರೀತಿ ಹೋಗಬೇಕು. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಬ್ಬ ಸ್ಪರ್ಧಿ ಅದೇ ರೀತಿಯಾದಂತಹ ಒಂದು ಗ್ರಾಫನ್ನು ಅನುಸರಿಸ್ತಾ ಇದ್ದಾರೆ. ಯಾವ ಸ್ಪರ್ಧಿಗೆ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಹಿಗ್ಗಾಮುಗ್ಗ ಜಾಡಿಸಿದ್ರು, ಅದೇ ಸ್ಪರ್ಧಿ ಇವತ್ತು ಅದೇ ಕಿಚ್ಚನಿಂದ ಚಪ್ಪಾಳೆಯನ್ನು ಪಡೆದಿದ್ದಾರೆ. ಕೇವಲ ಚಪ್ಪಾಳೆಯನ್ನು ಪಡೆಯೋದು ಮಾತ್ರವಲ್ಲ, ಮತ್ತೊಂದು ಕಡೆ ಕೇವಲ ಈ ಕಿಚ್ಚನ ಹೃದಯವನ್ನು ಗೆಲ್ಲೋದ್ರ ಜೊತೆಗೆ ಕರ್ನಾಟಕದ ಹೃದಯವನ್ನು ಕೂಡ ಗೆಲ್ಲೋದ್ರ ಜೊತೆಗೆ ವಿರೋಧಿಗಳಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಇನ್ನಷ್ಟು ಹೊಟ್ಟೆ ಕಿಚ್ಚಾಗಬೇಕು, ಆ ರೀತಿಯೂ ಕೂಡ ಮಾಡಿದ್ದಾರೆ. ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ಅದೇ ರಕ್ಷಿತಾ. ಹಾಗಾದರೆ ರಕ್ಷಿತಾ ಮಾಡಿದಂತಹ ಆ ಸಾಧನೆ ಏನು, ರಕ್ಷಿತಾ ಮಾಡಿದಂತಹ ಈ ಒಂದು ವಿಚಾರಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರೋದು ಯಾಕೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳು ತಮ್ಮ ತಮ್ಮ ವೈಯಕ್ತಿಕ ರೀತಿಯಲ್ಲಿ ಕೆಪಬಲ್ ಆಗಿರುವಂಥ ಸ್ಪರ್ಧಿಗಳೇ. ಆದರೆ ಕೆಲವರು ಎಲ್ಲಿ ಈ ಸ್ವಲ್ಪ ಈ ಪಾಲಿಷ್ ಆಗಬೇಕು ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಪಾಲಿಷ್ ಆಗದಿರುವಂಥ ಕಾರಣಕ್ಕೋಸ್ಕರ ಕೆಲವೊಂದು ಕಡೆ ಟ್ರ್ಯಾಕಿಗೆ ಬಂದಿರಲ್ಲ. ಅವರನ್ನು ಪಾಲಿಷ್ ಮಾಡುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಪ್ರತಿ ವಾರ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ವಾರ ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರ ಮೇಲೆ ಸಾಕಷ್ಟು ಜನರಿಗೆ ಅಸಮಾಧಾನ ಇತ್ತು. ಏನಂತ ಹೇಳಿದ್ರೆ, ರಕ್ಷಿತಾ ನಡೆ ನುಡಿಯ ಬಗ್ಗೆ ಮತ್ತು ರಕ್ಷಿತಾ ಮತ್ತು ಗಿಲ್ಲಿಗೆ ಮಾತ್ರ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ರ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಇತ್ತು, ಅಪಸ್ವರ ಇತ್ತು. ಆದರೆ ಅದ್ಯಾವಾಗ ರಕ್ಷಿತಾ ಶೆಟ್ಟಿ ಈ ಎಲ್ಲ ಮಾತುಗಳನ್ನು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ತೆಗೆದುಕೊಂಡು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಯಿತು ಅಲ್ಲಲ್ಲಿ ಮಿಸ್ಟೇಕ್ಸ್ಗಳನ್ನು ಸರಿಪಡಿಸೋದಂಥ ಪ್ರಯತ್ನವನ್ನು ಮಾಡಿದ್ರು, ಅದಾದ ಬಳಿಕ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ದೊಡ್ಡ ಐಡೆಂಟಿಫಿಕೇಷನ್ ಸಿಕ್ಕಿದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಡಿಫ್ರೆಂಟಾಗಿ ಗುರುತಿಸ್ಕೊಂಡಿರುವಂಥ ರಕ್ಷಿತಾ ಶೆಟ್ಟಿ ಆರಂಭದಿಂದನೂ ಕೂಡ ಅಶ್ವಿನಿ ಗೌಡ ಅವರನ್ನು ಒಂದು ರೀತಿಯಲ್ಲಿ ಈ ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಉರಿಸ್ಬೇಕು, ಆ ರೀತಿಯ ಮಾಡ್ಕೊಂಡು ಅಶ್ವಿನಿ ಗೌಡ ಕೂಡ ಹಾಗೆ ರಕ್ಷಿತಳನ್ನು ಆರಂಭದಿಂದನೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಹೇಳಿ ಕೇಳಿ ಇವರಿಬ್ಬರದು ಕೂಡ 15-20 ವರ್ಷ ಅಂತರದ ವಯಸ್ಸು, ಅಂದರೆ ಮಗಳ ಸಮಾನ. ಯಾರಿಗೆ? ಅಶ್ವಿನಿಗೆ ರಕ್ಷಿತಾ ಮಗಳ ಸಮಾನ. ಆದರೂ ಕೂಡ ರಕ್ಷಿತಾ ಬಗ್ಗೆ ಒಂದು ವಿಚಿತ್ರವಾದಂತಹ ಸಿಟ್ಟು ಈ ಅಶ್ವಿನಿ ಗೌಡಗೆ ಡೇ ಒನ್ನಿಂದನೂ ಕೂಡ ಇದೆ. ಆದರೆ ಈಗ ಅಶ್ವಿನಿ ಗೌಡ ಇದರನ್ನಲ್ಲೇ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಿಚ್ಚ ಕೊಟ್ಟಿರುವಂಥ ಉಡುಗೊರೆ ಸಹಜವಾಗಿ ಅಶ್ವಿನಿ ಗೌಡಗೆ ಒಂದು ರೀತಿಯಲ್ಲಿ ಬಟ್ಟೆ ಸುತ್ತು ಬಾರಿಸ್ದಂಗಾಗಿದೆ. ಅದು ಕೂಡ ಅವರ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿಯನ್ನು ಕೂಡ ಕೊಟ್ಟಿದೆ. ಯಾರಿಗೆ? ರಕ್ಷಿತಾ ಅವರ ಅಭಿಮಾನಿಗಳಿಗೆ. ಅಚ್ಚರಿ ಏನಂದರೆ, ತಮ್ಮ ವಿರುದ್ಧ ಮೊದಲಿನಿಂದನೂ ಕೂಡ ಕುತಂತ್ರವನ್ನು ಮಾಡಿದಂಥ ಅಶ್ವಿನಿ ಗೌಡ ಮೇಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಮಾನವೀಯತೆಯನ್ನು ತೋರಿಸಿದ್ದಾರೆ. ಅದೇ ಕಾರಣಕ್ಕಾಗಿ ಅವರಿಗೆ ಈ ಕಿಚ್ಚನ ಚಪ್ಪಾಳೆ ಮತ್ತು ಕಿಚ್ಚನ ಗೌರವ ತಲುಪಿದೆ ಅಂತಲೇ ಹೇಳ್ಬೋದು. ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲೇ ಸಾಕಷ್ಟು ಜಗಳಗಳು ನಡೆದಿದ್ವು. ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ರು. ತಮಗೆ ಕೆಲವರು ಏಕವಚನದಲ್ಲಿ ಮಾತನಾಡಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಉಪವಾಸವನ್ನೂ ಕೂಡ ಮಾಡಿದರು, ಉಪವಾಸದ ಡ್ರಾಮಾವನ್ನು ಕೂಡ ಆಡಿದರು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡಂಥ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಸಂಚಿಕೆಯಲ್ಲಿ ಹಿಗ್ಗಾಮುಗ್ಗ ಜಾರಿಸಿದರು. ಈ ನಡುವೆ ಅಂತಿಮ ಭಾಗದಲ್ಲಿ ರಕ್ಷಿತಾ ಶೆಟ್ಟಿಗೆ ಮೆಚ್ಚುಗೆಯನ್ನು ಸೂಚಿಸಿದರು. ಹೋದ ವಾರ ನಾನು ಕೆಲವರಿಗೆ ಬೈದಿದ್ದೆ, ಅದಕ್ಕಿಂತನೂ ಕೂಡ ಹೆಚ್ಚಾಗಿ ಅವರು ಹೋಗ್ತಿರುವಂಥ ಹಾದಿಯಲ್ಲಿ ಅವರೇ ಅವರಿಗೆ ಮುಳುವಾಗ್ತಿದ್ದಾರೆ ಅಂತಲೂ ಕೂಡ ಹೇಳಿದ್ದೆ. ಇದು ಗೊತ್ತಾದ ತಕ್ಷಣ ನಾವು ಕ್ಲಾಸನ್ನು ತೆಗೆದುಕೊಳ್ಳೋದು ಯಾಕೆ ಅಂದರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಿ, ಹಾಳಾಗಬೇಡಿ ಅನ್ನೋಂಥ ಕಾರಣಕ್ಕೋಸ್ಕರ. ತಕ್ಷಣ ಆಟವನ್ನು ಬದಲಾಯಿಸಿಕೊಂಡು ತಮ್ಮ ಹಿಂದಿನ ವ್ಯಕ್ತಿತ್ವಕ್ಕೆ ಹೋಗಿ ತುಂಬ ಚೆನ್ನಾಗಿ ಆಟವಾಡಿ ತಿದ್ದಿಕೊಂಡು ಮಾನವೀಯತೆಯನ್ನು ತೋರಿಸಿ ಬಯಸಿಕೊಂಡವರಿಂದನೇ ಉತ್ತಮ ಅಂತೇಳಿ ಅನಿಸ್ಕೊಂಡಂತಹ ರಕ್ಷಿತಾ ಬಗ್ಗೆ ಈ ವಾರ ಕಿಚ್ಚನ ಚಪ್ಪಾಳೆ ಒಂದು ವಿಶೇಷವಾಗಿತ್ತು. ಜೊತೆಗೆ ಆ ಊರಿನ ಜನರು ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಲ್ಲಿಸಿದರು. ಅಲ್ಲಿಗೆ ರಕ್ಷಿತಾ ಶೆಟ್ಟಿ ಏನು ಅಂದ್ಕೊಂಡು ಬಂದಿದ್ರು ಅದರ ಒಂದು ಹೆಜ್ಜೆಯನ್ನು ಈಗಾಗಲೇ ಪೂರೈಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ಪಡೆಯೋದು ಅಷ್ಟು ಸುಲಭ ಅಲ್ಲ. ಆದರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಆ ಕೆಲಸವನ್ನು ಮಾಡಿದ್ದಾರೆ. ನಿಮಗೂ ಅಶ್ವಿನಿ ಅವ್ರಿಗೂ ಎಷ್ಟೇ ಕಿತ್ತಾಟ ಆಗಿದ್ರೂ ಕೂಡ ಅವರು ಉಪವಾಸ ಮಾಡಿದಾಗ ನೀವು ತೋರಿಸಿದಂಥ ಕಾಳಜಿ ತುಂಬ ಒಳ್ಳೆಯದು. ಅಶ್ವಿನಿ ಗೌಡ ಸಲುವಾಗಿ ನೀವು ಇಷ್ಟೆಲ್ಲ ಮಾಡಿದರೂ ಕೂಡ ಅದನ್ನು ಅಶ್ವಿನಿ ಎದುರಿಗೆ ಹೋಗಿ ನೀವು ಹೇಳಿಕೊಳ್ಳಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಚಪ್ಪಾಳೆಯನ್ನು ಕೊಡಲೇಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಈವರೆಗೂ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ರಘು, ಧನುಷ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಈ ವಾರ ಅಶ್ವಿನಿ ಗೌಡ ಅವರು ತುಂಬ ಕರಾಳವಾಗಿ ಮತ್ತು ಕಳಪೆಯಾಗಿ ಆಡಿದರು. ಪದೇ 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 ಜಗಳ ಆಯಿತು. ಅಲ್ಲದೆ ಎರಡನೇ ಬಾರಿ ಕಳಪೆಯನ್ನು ಕೂಡ ಪಡೆಯುವಂತಹ ಸೌಭಾಗ್ಯ ಅಶ್ವಿನಿ ಗೌಡದ್ದಾಯಿತು. ಹೀಗಾಗಿ 2ನೇ ಬಾರಿ ಜೈಲನ್ನು ಸೇರಿದರು. ವೀಕೆಂಡ್ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಹಿಗ್ಗಾಮುಗ್ಗ ಜಾಡಿಸಿ ಕ್ಲಾಸನ್ನು ಕೂಡ ತೆಗೆದುಕೊಂಡ್ರು. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೆಲವು ವಿಚಾರಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಮಾತನಾಡುವಂಥದ್ದು ಎಲ್ಲೋ ಒಂದು ಕಡೆ ಫೂಲಿಶ್ನೆಸ್ ಅಂತೇಳಿ ಅನಿಸುತ್ತೆ. ಒಂದು
ಎರಡನೇದು, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳು ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಇಟ್ಕೊಂಡೇ ಆಡ್ತಾ ಇರೋರು. ಯಾರು ಕೂಡ ಹಾಗೆ ಸುಮ್ಮನೆ ಬಂದವರಲ್ಲ. ಹಾಗೆ ನೋಡಿದ್ರೆ ರಕ್ಷಿತಾ ಶೆಟ್ಟಿ ನೋಡೋದಕ್ಕೆ ಏನೋ ಒಂದು ಪಾಪ ಮುಗ್ಧ ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ಆಕೆಯ ಲೆಕ್ಕಾಚಾರ, ಆಕೆಯ ಆಟದ ಶೈಲಿ ಎಲ್ಲವೂ ಕೂಡ ನೀವು ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿರದೇ ಇರುವಂಥ ರೀತಿಯದ್ದು. ಯಾಕೆಂತ ಹೇಳಿದ್ರೆ ಆಕೆಗೆ ಗೊತ್ತಿದೆ ಎಲ್ಲೆಲ್ಲಿ ಯಾವ ರೀತಿ ಆಟ ಆಡಬೇಕು, ಯಾರ್ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಎಲ್ಲದೂ ಕೂಡ ಅರಿವಿದೆ. ಆಕೆಗೆ ಕಷ್ಟ ಆಗ್ತಿರೋದು ಆಕೆಗೆ ಕನ್ನಡ ಫ್ಲೂಯೆನ್ಸ್ ಇಲ್ಲ ಅನ್ನುವಂಥದ್ದು ಅಷ್ಟೇ. ಬಿಟ್ಟರೆ ಆಕೆಯ ಇಮ್ಯಾಜಿನೇಷನ್ಸ್ ಮತ್ತು ಆಕೆಯ ಈ ಆಟದ ಲೆಕ್ಕಾಚಾರ, ಹೀಗೆ ಆಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದರೆ ಹೀಗಾಗುತ್ತೆ, ಎಲ್ಲ ಲೆಕ್ಕಾಚಾರಗಳು ಎಲ್ಲೂ ಕೂಡ ಫೇಲ್ಯೂರ್ ಆಗಲೇ ಇಲ್ಲ, ತಲೆ ಕೆಳಗೆ ಆಗಲೇ ಇಲ್ಲ. ಆ ವಿಚಾರದಲ್ಲಿ ಎರಡನೇ ಮಾತು ಆಡೋ ಹಾಗೇನೇ ಇಲ್ಲ. ಹೌದಾ? ಇನ್ನು ರಕ್ಷಿತಾ ವಿಚಾರಕ್ಕೆ ಬಂದಾಗ, ರಕ್ಷಿತಾ ಕೆಲವೊಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿದಿರ್ಬೋದು, ರಕ್ಷಿತಾ ಮಾಡಿದಂಥ ಕೆಲವೊಂದಷ್ಟು ಲೆಕ್ಕಾಚಾರಗಳಿರ್ಬೋದು, ಎಲ್ಲವೂ ಕೂಡ ಸಕ್ಸಸ್ ಆಗಿದ್ದಾವೆ, ಫೇಲ್ಯೂರ್ ಆಗಿದೆ ಅಂತೇಳಿ ಹೇಳೋಕ್ಕಾಗಲ್ಲ. ಒಂದು, ಇನ್ನು ಈ ಅಶ್ವಿನಿ ಗೌಡ ವಿಚಾರಕ್ಕೆ ಬಂದರೆ, ಇಲ್ಲಿ ಎಲ್ರಿಗೂ ಕೂಡ ಖುಷಿ ಇರೋದು ಇಷ್ಟೇ. ಅಶ್ವಿನಿ ಗೌಡ ಅವರು ಚಾಲೆಂಜ್ ಹಾಕಿದರು, ನಿನ್ನನ್ನು ನಾನು ಮನೆ ಕಳಿಸಿನೇ ಹೋಗೋದು ಅಂಥೇಳಿ. ಇಲ್ಲಿ ರಕ್ಷಿತಾ ಶೆಟ್ಟಿ ವಾಪಸ್ ಚಾಲೆಂಜ್ ಹಾಕಿದರು, ಅದು ನಿಮ್ಮಿಂದ ಆಗೋದಿಲ್ಲ ಅಂಥೇಳಿ. ಬಟ್ ಅದ್ರ ಪ್ರಕಾರ ಆಗಿದೆ. ಈಗ ನೋಡಿ, ಈಗ ಏನು ಹಾಕಿದ್ರು ರಕ್ಷಿತಾ ಶೆಟ್ಟಿ, ಈಗ ಕಿಚ್ಚನ ಚಪ್ಪಾಳೆಯನ್ನು ಪಡೆದಿದ್ದಾರೆ. ಗೆದ್ದಿದ್ದಾರೆ ಅಂತಲ್ಲ, ಕಿಚ್ಚನ ಚಪ್ಪಾಳೆಯನ್ನು ಪಡೆದಿದ್ದಾರೆ. ಕರೆಕ್ಟಾ? ಕಿಚ್ಚನ ಚಪ್ಪಾಳೆಯನ್ನು ರಕ್ಷಿತಾ ಶೆಟ್ಟಿ ಪಡೆದಿರೋದು ಯಾವಾಗ? ಇದೇ ಅಶ್ವಿನಿ ಗೌಡ ಎರಡನೇ ಬಾರಿಗೆ ಕಳಪೆ ಅಂತ ಹೇಳಿ ಪಟ್ಟವನ್ನು ಅಲಂಕರಿಸಿದ ಬಳಿಕ. ಅಲ್ಲಿಗೆ ಯಾರು ಗ್ರೇಟ್ ಆದರು? ಅಶ್ವಿನಿ ಗ್ರೇಟ್ ಆದ, ಈಕೆ ಗ್ರೇಟ್ ಆಗಿದ್ದ, ರಕ್ಷಿತಾ ಗ್ರೇಟ್ ಆಗಿದ್ದ ಅಲ್ವಾ? ಇದೇ ಚಿಕ್ಕ ಚಿಕ್ಕ ವಿಚಾರಗಳು ನಮಗೆ ಗೊತ್ತಾಗಲ್ಲ. ಈ ಚಿಕ್ಕ ವಿಚಾರಗಳನ್ನೇ ಸರಿ ಪಡ್ಕೊಬೇಕು. ಇಲ್ಲೂ ಕೂಡ ಹಾಗೆ ನೋಡಿ, ಈಕೆ ಮಾಡಿದಂಥ, ಯಾರೋ ಅಶ್ವಿನಿ ಗೌಡ ಮಾಡಿದಂಥ ಕೆಲವೊಂದಷ್ಟು ಎಡವಟ್ಟುಗಳು, ಆಕೆ ಏನು ಅಂದ್ಕೊಂಡಿದ್ಲು, ಆಕೆ ಈ ರೀತಿ ಒಂದು ಆಗಲೇಬಾರ್ದು ಅಂತೇಳಿ ಆಕೆಯ ಲೆಕ್ಕಾಚಾರ ಇತ್ತು. ಆರಂಭದಲ್ಲೂ ಹಾಗೆ ರೀ, ಗಿಲ್ಲಿಗೆ ಯಾವಾಗ ಉತ್ತಮ ಅಂತ ಹೇಳಿಬಿಟ್ಟು ಚಪ್ಪಾಳೆ ಬಂತು, ಆ ನಂತರ ಈಕೆಗೆ ಒಂದು ಉರಿದಿದ್ದು ಅಂದರೆ ಅಬ್ಬಬ್ಬಬ್ಬಬ್ಬ ಅಷ್ಟಿಷ್ಟಲ್ಲ. ಅದೇ ರೀತಿ ಇವತ್ತು ರಕ್ಷಿತಾಗೆ ಚಪ್ಪಾಳೆ ಸಿಕ್ಕಿದ್ದು ಈಕೆಯ ಈ ಹೊಟ್ಟೆ ಕಿಚ್ಚಿನ ಈ ನರನಾಡಿಗಳೆಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾವೆ. ಏನಿಲ್ಲ, ಅಲ್ಲಿ ಮಸೀತಿರೋದು ಅಬ್ಬಬ್ಬ, ಇನ್ನೂ ಆಕೆಯನ್ನು ಹಿಡಿಯೋಕ್ಕಾಗಲ್ಲ, ಆಕೆಯ ಆಟ ನೋಡಿ, ಆಕೆಯ ದರ್ಪ ದೌಲತ್ಗಳು ನೋಡಿ ಇನ್ಮೇಲೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಪಾಪದ ಹುಡುಗಿ ಮೇಲೆ ಒಂದಷ್ಟು ಆರೋಪಗಳನ್ನು ಹೊರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಾಟ್ ಈಗ ಒಂದಷ್ಟು ವಿಚಾರಗಳು ಈಗಾಗಲೇ ಗೊತ್ತಾಗಿದೆ. ಏನು ಹೇಳಿ, ರಕ್ಷಿತಾ ಈಗಾಗಲೇ ತಮ್ಮ ಆಟವನ್ನು ತಾವು ಆಡ್ತಾ ಕಿಚ್ಚನ ಚಪ್ಪಾಳೆ ಮಾತ್ರ ಅಲ್ಲ, ತಮಗೇನು ಬೇಕೋ ಅದನ್ನು ಸಂಪಾದನೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗಿದೆ. ಹಾಗೆಯೇ ಎರಡನೇ ವಿಚಾರ ಏನಂತ ಹೇಳಿದ್ರೆ, ಅಶ್ವಿನಿ ಗೌಡ ಜೈಲು ಸೇರಿದಂಥ ಸಂದರ್ಭದಲ್ಲಿ ಇಲ್ಲಿ ರಕ್ಷಿತಾಗೆ ಉತ್ತಮ ಅನ್ನುವಂಥ ಒಂದು ಚಪ್ಪಾಳೆ ಸಿಕ್ಕಿದ್ದು, ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂಥದ್ದು ತುಂಬ ಖುಷಿಯ ಸಂಗತಿ ಅಂತೇಳಿ ಸಾಕಷ್ಟು ಜನ ಹಂಚಿಕೊಳ್ತಾರೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.